ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಮತ್ತು ಸೇವಕರಿಗೆ ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಪ್ರಿಯರೇ, ಮತ್ತೊಂದು ಬಾರಿ ಒಂದು ಸಂದೇಶದೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಾಗುವಂತೆ ದೇವರು ಕೊಟ್ಟಂಥ ಒಂದು ಮಹಾಕೃಪೆಗಾಗಿ ನಾನು ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವನಾಗಿದ್ದೇವೆ. ಅಷ್ಟು ಮಾತ್ರವಲ್ಲ ಪ್ರಿಯರೇ, ನಮ್ಮನ್ನು ಪ್ರೋತ್ಸಾಹಿಸ್ತಾ, ನಮ್ಮನ್ನು ನಿಮ್ಮ ಕಮೆಂಟ್ಗಳ ಮೂಲಕ, ನಿಮ್ಮ ಕರೆಗಳ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸ್ತಾ, ಬಲಪಡಿಸ್ತಾ, ಪ್ರಾರ್ಥಿಸುತ್ತಾ ಬಂದಿದ್ದೀರಾ. ನಿಮಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಹೃದಯಪೂರ್ವಕವಾದ ವಂದನೆಗಳನ್ನು ನಾನು ಸಲ್ಲಿಸುವನಾಗಿದ್ದೀನಿ. ಈ ಸಂದೇಶವನ್ನು ಕೊಡುವಂಥ ಮುಖ್ಯ ಉದ್ದೇಶ ದೇವರ ನಾಮ ಮಹಿಮೆ ಹೊಂದಬೇಕು, ಕರ್ತನಲ್ಲಿ ನಾವು ನಿಮ್ಮೊಟ್ಟಿಗೆ ಬೆಳೆಯಬೇಕು ಎಂಬುವ ಒಂದು ಉದ್ದೇಶಕ್ಕಾಗಿ ಹೊರತು ಅನ್ಯಥಾ ಯಾವುದೇ ಉದ್ದೇಶವಿಲ್ಲ ಪ್ರಿಯರೇ. ಯಾಕಂದರೆ ನಮ್ಮ ಎಲ್ಲ ಸಂಪನ್ಮೂಲಗಳ ಮೂಲ ಕೇಂದ್ರ ಯಾರಾಗಿದ್ದಾರೆ ಅಂದರೆ ಆ ಕರ್ತನಾದ ಯೇಸು ಆಗಿದ್ದಾನೆ. ನಮಗೆಲ್ಲವನ್ನು ಆತನು ಒದಗಿಸುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಪ್ರಿಯರೇ, ಈ ವೇಳೆಯಲ್ಲಿ ನೀವೇನಾದರೂ ಮೊದಲನೇ ಸಾರಿ ಈ ಒಂದು ಸಂದೇಶವನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಬಟನನ್ನು ಒತ್ತಿ. ನಾವು ಹಾಕುವಂಥ ವಿಡಿಯೋಗಳು ನಿಮಗೆ ನೇರವಾಗಿ ತಲುಪ್ತವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಈ ವೇಳೆಯಲ್ಲಿ ಒಂದು ಚಿಕ್ಕ ಸಂದೇಶದ ಧ್ಯಾನಕ್ಕಾಗಿ ಹೋಗೋಣ. ಸಂದೇಶದ ಧ್ಯಾನದ ಭಾಗಕ್ಕಾಗಿ 2 ಪೇತ್ರನ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನವನ್ನು ನಾವು ಓದಿಕೊಳ್ಳೋಣ. ಆದ್ದರಿಂದ ಸಹೋದರರೇ, ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. ಹೀಗೆ ನೀವು ಮಾಡಿದರೆ ಎಂದಿಗೂ ಎಡವುವುದಿಲ್ಲ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದೇವರ ವಾಕ್ಯ ಇಲ್ಲಿ ಬರೆದಂಥ ಹಿನ್ನೆಲೆ ಕಾಂಟೆಸ್ಟ್ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದರೆ, ದೇವಜನರಾದ ನಾವು ಏನಂತೇಳಿ ಕರ್ತನಲ್ಲಿ ಬೆಳೆಯಬೇಕು, ಆ ವಿಷಯದಲ್ಲಿ ಏನಂದರೆ ವಾಕ್ಯ ಮಾತನಾಡುವಂಥದ್ದಾಗಿರ್ತದೆ. ಆದರೆ ನಾನು ಈ ವಾಕ್ಯವನ್ನು ಪ್ರತ್ಯೇಕವಾಗಿ ಧ್ಯಾನ ಮಾಡುವಾಗ ಈ ವಚನದಲ್ಲಿ ನಾವು ನೋಡ್ತೇವೆ, ದೇವರು ನಿಮ್ಮನ್ನು ಕರೆದದ್ದನ್ನು ತಿಳಿದುಕೊಳ್ಳುವುದಕ್ಕೆ ಪ್ರಯಾಸ ಪಡ್ರಿ, ಎಂದಿಗೂ ನೀವು ಏನಾಗೋದಿಲ್ಲ, ಎಡುವುದಿಲ್ಲ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಆದುಕೊಂಡಿದ್ದನ್ನು ನಾವು ಮತ್ತೆ ತದನಂತರ ನಾವು ಧ್ಯಾನ ಮಾಡುವವರಾಗಿರ್ತೇವೆ. ಆದರೆ ದೇವರು ನಿಮ್ಮನ್ನು ನಾವು ಕರೆದಿದ್ದನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಪ್ರಯಾಸ ಪಡುವಾಗ ನಮ್ಮ ಜೀವಿತದಲ್ಲಿ ನಾವು ಎಂದಿಗೂ ಎಡುವುದಿಲ್ಲ ಪ್ರಿಯರೇ. ಯಾಕಂದರೆ ಅನೇಕರಲ್ಲಿ ನೋಡ್ತೇವೆ, ದೇವರು ನಮ್ಮನ್ನು ಯಾಕೆ ಕರೆದಿದ್ದಾನೆ ಎಂಬುದಾಗಿಯೇ ಅವರಿಗೆ ಒಂದು ತಿಳುವಳಿಕೆ ಇರುವುದಿಲ್ಲ. ಕಾರಣ ಏನೆಂಬುದಾಗಿ ನಮಗೆ ಗೊತ್ತಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಆದರೆ ಈ ಒಂದು ಸಂದೇಶ ನೋಡ್ರಿ, ದೇವರು ನಮ್ಮನ್ನು ಅನೇಕ ಪತ್ರಿಕೆಗಳಲ್ಲಿ ನೋಡಿರ್ಬೋದು, ನಾವು ಸುವಾರ್ತೆಗಳಲ್ಲಿ ಆಗಿ ನೋಡಿರ್ಬೋದು, ದೇವರು ನಮ್ಮನ್ನು ಏನು ಮಾಡಿದ್ದಾರೆ, ಅನೇಕ ವಿಧದಲ್ಲಿ ನಮ್ಮನ್ನು ಅನೇಕ ಉದ್ದೇಶಗಳಿಗಾಗಿ ನಮ್ಮನ್ನು ಕರೆದಿದ್ದಾರೆ ಪ್ರಿಯರೇ. ಅದರಲ್ಲಿ ದೇವರು ಕರೆದಂಥ ಕೆಲವು ಪ್ರಾಮುಖ್ಯವಾದ 10 ಭಾಗಗಳನ್ನು ನಾನು ಒಂದೊಂದಾಗಿ ಚುಟುಕಾಗಿ ಸಂದೇಶದ ಮೂಲಕ ನಿಮ್ಮ ಮುಂದೆ ತರಲಿಕ್ಕಾಗಿ ನಾನು ಹೋಗ್ತಾ ಇದ್ದೀನಿ ಪ್ರಿಯರೇ. ಅದರಲ್ಲಿ ಮೊದಲನೇದಾಗಿ ನಾವು ನೋಡಿಕೊಳ್ಳೋಣ, 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನವನ್ನು ನಾವು ಓದಿಕೊಳ್ಳೋಣ. 4ನೇ ಅಧ್ಯಾಯ 7ನೇ ವಚನ. ದೇವರು ನಮ್ಮನ್ನು ಬಂಡತನಕ್ಕೆ ಕರೆಯದೆ ಶುದ್ಧರಾಗಿರುವುದಕ್ಕೆ ಕರೆದನು. ನೋಡ್ರಿ, ದೇವರು ನಮ್ಮನ್ನು ಬಂಡತನಕ್ಕೆ ಕರೆಯದೆ ನಮ್ಮನ್ನು ಶುದ್ಧರಾಗುವುದಕ್ಕೆ ಕರೆದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದರೆ ಬಂಡುತನ ಎಂಬುದಾಗಿ ನಾವು ನೋಡೋದಾದರೆ ಇದನ್ನು ಇನ್ನೂ ಸ್ಪಷ್ಟವಾಗಿ ನಾವು ನೋಡಲಿಕ್ಕೆ ಅರ್ಥವಾಗ್ತದೆ. ಆದರೆ 3ನೇ ವಚನದಲ್ಲಿ ಓದುವಾಗ ದೇವರ ಚಿತ್ತ ನಮ್ಮ ವಿಷಯದಲ್ಲಿ ಏನಾಗಿದೆ, ಆತನ ಕರೆ ಏನಾಗಿದೆ ನೋಡಿಕೊಳ್ಳೋಣ. ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ, ಆದುದರಿಂದ ಹಾದರಕ್ಕೆ ದೂರವಾಗಿರಬೇಕು. ನೋಡ್ರಿ, ದೇವರ ಚಿತ್ತ ಏನೆಂದರೆ ನೀವು ಶುದ್ಧರಾಗಿರಬೇಕೆಂಬುದೇ, ಆದುದರಿಂದ ಹಾದರಕ್ಕೆ ದೂರವಾಗಿರಬೇಕು. ವ್ಯಭಿಚಾರಕ್ಕೆ, ಜಾರತ್ವಕ್ಕೆ, ಲೋಕದ ಮಲಿನತ್ವಗಳಿಂದ, ಶರೀರದ ಆಶೆಯಿಂದ, ಕಣ್ಣಿನ ಆಶೆಯಿಂದ, ಬದುಕು ಬಾಳಿನ ಡಂಬದಿಂದ ನಾವೇನಾಗಿರಬೇಕು, ದೂರವಾಗಿರಬೇಕು. ದೇವರು ನಮ್ಮನ್ನು ಶುದ್ಧರಾಗಿರುವುದಕ್ಕಾಗಿ ಕರೆದಿದ್ದಾನೆ ಪ್ರಿಯರೇ. ನಾವು ಪರಿಶುದ್ಧವಾದ ಜೀವಿತಕ್ಕೆ ನಾವು ಜೀವನವನ್ನು ನಡೆಸಲಿಕ್ಕೆ
ನಮ್ಮನ್ನು ದೇವರು ಕರೆದಿದ್ದಾನೆ ಎಂಬುದಾಗಿ ನಾವು ಮರೆಯಬಾರದು. ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಪರಿಶುದ್ಧನು ಇನ್ನೂ ಪರಿಶುದ್ಧನಾಗಲಿ, ನೀತಿವಂತನು ಇನ್ನೂ ನೀತಿವಂತನಾಗಲಿ. ನೋಡಿ, ಪರಿಶುದ್ಧತೆಯ ಬಗ್ಗೆ ಕೆಲವೊಮ್ಮೆ ಮಾತನಾಡುವಾಗ ಅದರ ಅರ್ಥ ಪಾಪ ಮಾಡಿದ್ದೀರಿ ಎಂಬುದಾಗಿ ಅದರ ಅರ್ಥವಲ್ಲ. ಬದಲಾಗಿ ನಾವು ಪಾಪ ಮಾಡಲಾರದಂತೆ ಇವತ್ತು ಜೀವಿಸಿದ, ನಿನ್ನೆ ಜೀವಿಸಿದ ಪರಿಶುದ್ಧತೆಯಲ್ಲ, ಇನ್ನೊಂದು ಹಂತದಲ್ಲಿ ಕರ್ತನೊಟ್ಟಿಗೆ ನಾವೊಂದು ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ, ನೀತಿಯಿಂದ ನೀತಿಗೆ ನಾವು ಜೀವಿಸಲಿಕ್ಕೆ ಏನು ಮಾಡಬೇಕು? ಪ್ರಯತ್ನ ಮಾಡಬೇಕು ಎಂಬುದಾಗಿ ದೇವರು ನಮಗೆ ಏನು ಮಾಡ್ತಾ ಇದ್ದಾರೆ? ಸಲಹೆಯನ್ನು ಕೊಡ್ತಾರೆ, ಆಜ್ಞಾಪಿಸ್ತಾರೆ, ನಮ್ಮನ್ನು ಆಧರಿಸ್ತಾರೆ, ಎಚ್ಚರಿಸುತ್ತಾರೆ ಪ್ರಿಯರೇ. ಆದ್ದರಿಂದ ನಾವು ಗಮನಿಸಬೇಕಾದಂಥ ಒಂದು ಅಂಶ, ಮುಖ್ಯವಾಗಿ ನಾವು ನೋಡ್ರಿ ಪ್ರೈಸ್ ಗಾಡ್, ನಾವು ಅದನ್ನು ಕರೆದಿದ್ದನ್ನು ಕೆಲವು ಅಂಶಗಳನ್ನು ತಿಳಿದುಕೊಳ್ಳುವಾಗ ನಮ್ಮ ಜೀವಿತದಲ್ಲಿ ನಿಜವಾಗಲೂ ನಾವು ದೊಡ್ಡ ಆಶೀರ್ವಾದಗಳನ್ನು, ದೇವರ ದೊಡ್ಡ ದೊಡ್ಡ ಕಾರ್ಯಗಳನ್ನು ನಾವು ಎದುರು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಯಾಕಂದರೆ ನಾವು ನೋಡ್ತೇವೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 14-15 ವಚನದಲ್ಲಿ ನಾವು ನೋಡ್ತೇವೆ, ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯಿಂದ ಇರುವುದಕ್ಕೂ ಪ್ರಯತ್ನ ಮಾಡಿರಿ, ಯಾಕಂದರೆ ಯಾವನು ಪರಿಶುದ್ಧತೆ ಇಲ್ಲದೆ ಕರ್ತನನ್ನು ಕಾಣುವುದಿಲ್ಲ ಎಂಬುದಾಗಿ ನಾವು ನೋಡ್ತೀವಿ. ಹಳೆ ಒಡಂಬಡಿಕೆಯಲ್ಲಿ ಕೂಡ ಕರ್ತನಾದ ದೇವರು ಯೆಹೋವನು ಹೇಳಿರುವಂಥ, ತನ್ನ ಹಿಂಬಾಲಿಸುವಂಥ ಪ್ರಜೆಗಳಿಗೆ, ಇಸ್ರಾಯೇಲರಿಗೆ ಹೇಳಿರುವಂಥ ಒಂದು ಮಾತು, ನಾನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ಪರಿಶುದ್ಧವಾಗಿರಬೇಕು. ಇವತ್ತು ಆತ್ಮಿಕ ಇಸ್ರಾಯೇಲರಾದಂಥ ನಾವು, ಕ್ರಿಸ್ತ ಯೇಸುವಿನ ಮೂಲಕ ದೇವರ ಮಕ್ಕಳಾದಂಥ ನಾವು ಕೂಡ ಶುದ್ಧರಾಗುವುದಕ್ಕೆ ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ ನಡೆಯುವುದಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ ಪ್ರಿಯರೇ. ಈ ಪರಿಶುದ್ಧತೆಯಿಂದ ನಾವು ನಿತ್ಯ ಜೀವಕ್ಕೆ ಬಾಧ್ಯಸ್ಥರು ಆಗುವುದರೊಂದಿಗೆ ಈ ಲೋಕದ ಆಶೀರ್ವಾದಗಳನ್ನು, ಅದ್ಭುತಗಳನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರಿಗೆ ಒಂದು ಸಾಕ್ಷಿಯಾಗಿ, ದೇವರ ಒಂದು ಪ್ರತಿನಿಧಿಯಾಗಿ, ದೇವರ ಆ ಯೇಸುವಿನ ರಾಯಭಾರಿಯಾಗಿ, ಯೇಸು ಕ್ರಿಸ್ತನ ಯಾಜಕರಾಗಿ, ರಾಜವಂಶಸ್ಥರಾದ ಯಾಜಕರಾಗಿ, ಆತನ ಆಲಯವಾಗಿ ನಾವು ಈ ಲೋಕದಲ್ಲಿ ಪ್ರತಿನಿಧಿಗಳಾಗಿ ಏನು ಮಾಡಲಿಕ್ಕೆ, ಆತನನ್ನು ಪ್ರತಿನಿಧಿಸುವುದಕ್ಕೆ ಸಾಧ್ಯವಾಗುತ್ತದೆ ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ಮರೆಯಬಾರದು ಪ್ರಿಯರೇ. ಆದ್ದರಿಂದ ಇಲ್ಲಿ ನಾವು ನೋಡ್ತೇವೆ, 1 ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 21-22ನೇ ವಚನದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಈ ರೀತಿಯಾಗಿ ಹೇಳುವುದನ್ನು ಗಮನಿಸುತ್ತೇವೆ. ಓದಿಕೊಳ್ಳೋಣ. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ. ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ, ನೋಡ್ರಿ, ಕ್ರಿಸ್ತನು ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ನೋಡ್ರಿ, ನೀವು ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕೆಂಬುದಾಗಿ ಆತನ ಏನು ಮಾಡಿದರು? ಮಾದರಿಯನ್ನು ತೋರಿಸಿ ಹೋದರು. ಮುಂದೆ, ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ, ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ. ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನೂ ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ನೋಡಿ ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಿಲ್ಲ. ನಾವು ಇದಕ್ಕಾಗಿ ಕರೆಯಲ್ಪಟ್ಟಿವೆ. ಆತನು ಹೇಗೆ ಜೀವಿಸಿದ್ದಾನೋ ಹಾಗೆಯೇ ಆತನು ಜೀವಿಸಿದಂತೆ ನಾವು ಜೀವಿಸಬೇಕೆಂಬುದಕ್ಕಾಗಿ ಆತನು ಮಾದರಿಯನ್ನು ತೋರಿಸಿ ಹೋದನು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ನೋಡಿ, ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಪ್ರೈಸ್ ಗಾಡ್. ಆತನು ಪರಿಶುದ್ಧನಾಗಿ, ನೀತಿವಂತನಾಗಿ, ಆತನು ಹುಟ್ಟಿದ್ದು ಪರಿಶುದ್ಧನಾಗಿಯೇ ಹುಟ್ಟಿದ್ದಾನೆ. ಪರಿಶುದ್ಧನೇ ನೀತಿವಂತನಾಗಿ ಆತನು ಹುಟ್ಟಿರುವಂಥದ್ದು. ಆದರೂ ಕೂಡ ನಿಮಗೋಸ್ಕರ ಆತನೇನು ಮಾಡಿದ? ಪ್ರೈಸ್ ಗಾಡ್. ಪರಿಶುದ್ಧತೆಯಿಂದ ಜೀವಿಸಲಿಕ್ಕೆ ಆತನೇನು ಮಾಡಿದ? ಮಾದರಿಯನ್ನು ತೋರಿಸಿದನು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯ. ಆದ್ದರಿಂದ ನಮಗೆ ಕರೆ ಕೊಟ್ಟಿರುವಂಥದ್ರಲ್ಲಿ ಮುಖ್ಯವಾದ ಕರೆ, ನಾವು ಪರಿಶುದ್ಧರಾಗಿ ಪರಿಶುದ್ಧತೆಯಿಂದ ಜೀವಿಸಲಿಕ್ಕೆ ಎಂಬುದಾಗಿ ನಾವು ಒಂದು ಅರ್ಥ ಮಾಡಿಕೊಳ್ಳಬೇಕು. ನಾವು ಒಂದು ಸಲ ಯೇಸುವನ್ನು ನಂಬುವಾಗ ಆ ಕರ್ತನಾದ ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ವಿಮೋಚನೆ ಹೊಂದುವುದರ ಮೂಲಕ ನಾವು ಶುದ್ಧರಾಗಿದ್ದೇವೆ. ಆದರೆ ಈ ಜೀವಿತದಲ್ಲಿ ನಾವೊಂದು ಅರ್ಥ ಮಾಡಿಕೊಳ್ಳಬೇಕು, ನಾವೊಂದು ಆತ್ಮಿಕ ಯುದ್ಧದಲ್ಲಿದ್ದೇವೆ ಎಂಬುದಾಗಿ ನಾವು ಮರೆಯಬಾರ್ದು. ಮೊದಲನೇದಾಗಿ ನಮ್ಮ ಶರೀರವೇ ನಮಗೆ ಶತ್ರು.
ಶರೀರವು ನಮ್ಮ ಆತ್ಮನ ವಿರುದ್ಧವಾಗಿ ಹೋರಾಡುತ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 14-15 ವಚನದಲ್ಲಿ ನಾವು ಓದ್ತೇವೆ. ಶರೀರ ಭಾವ ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನಿಗೆ ವಿರುದ್ಧವಾಗುವುದು ಆತ್ಮನು ಅಭಿಲಾಷಿಸುವುದು ಶರೀರಕ್ಕೆ ವಿರುದ್ಧವಾಗಿದೆ. ಒಂದಕ್ಕೊಂದು ನಾವು ಮಾಡಲು ಇಚ್ಛಿಸದಂತೆ ಹೋರಾಡುತ್ತದೆ ಎಂಬುದಾಗಿ ನಾವು ಆ ವಾಕ್ಯದ ಭಾಗದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಆದ್ದರಿಂದ ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಒಂದು ಆತ್ಮಿಕ ಯುದ್ಧದಲ್ಲಿದ್ದೇವೆ. ನಾವು ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ ಜೀವಿಸಲಿಕ್ಕೆ ನಾವು ಕರ್ತನನ್ನು ದೃಷ್ಟಿಸಿ ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಶುದ್ಧರಾಗಿ ಜೀವಿಸಲಿಕ್ಕೆ, ಪರಿಶುದ್ಧತೆಯಿಂದ ಜೀವಿಸಲಿಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ. ಹೀಗೆ ಮಾಡಿದರೆ ನಾವು ಸಾಕ್ಷಿಗಳಾಗಿ, ಆತನ ಪ್ರತಿನಿಧಿಗಳಾಗಿ, ಆತನ ಅದ್ಭುತ ಕಾರ್ಯಗಳನ್ನು ನೋಡುವವರಾಗಿ ನಾವು ಇರಲಿಕ್ಕೆ, ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ನಾವು ಯೆಹೋಶುವನ ಗ್ರಂಥದಲ್ಲಿ ನಾವು ನೋಡ್ತೇವೆ 3ನೇ ಅಧ್ಯಾಯ 15ನೇ ವಚನದಲ್ಲಿ ಯೆಹೋಶುವನು ಇಸ್ರಾಯೇಲರಿಗೆ ಹೇಳುವಂಥ ಒಂದು ಮಾತು, ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ, ಯೆಹೋವನು ನಿಮ್ಮ ಮಧ್ಯದಲ್ಲಿ ಅದ್ಭುತ ಕಾರ್ಯವನ್ನು ಮಾಡುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೆ ಅಂದರೆ ನಮ್ಮ ದೇವರು ಯೇಸು ಪರಿಶುದ್ಧನಾದ ದೇವರಾಗಿದ್ದಾನೆ. ಆ ಪರಿಶುದ್ಧನಾದ ದೇವರು ನಮ್ಮನ್ನು ಪರಿಶುದ್ಧ ಮಾಡಿ, ಆತನ ರಕ್ತದ ಮೂಲಕ ಪರಿಶುದ್ಧ ಮಾಡಿ ಇವತ್ತೇನು ಮಾಡ್ತಾ ಇದ್ದಾರೆ, ನಮ್ಮ ವಾಕ್ಯದ ಮೂಲಕ ನಮ್ಮನ್ನು ಪ್ರತಿನಿತ್ಯ ಏನು ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ ಜೀವಿಸಬೇಕು. ನನ್ನ ಮಕ್ಕಳು ನನ್ನ ಸಾಕ್ಷಿಗಳಾಗಿರಬೇಕು, ನನ್ನ ಪ್ರತಿನಿಧಿಗಳಾಗಿರಬೇಕು, ನನಗೆ ಫಲಭರಿತರಾಗಿರಬೇಕೆಂಬುದಾಗಿ ದೇವರು ನಮ್ಮಿಂದ ಬಯಸುವಂಥವನಾಗಿದ್ದಾನೆ. ಯಾಕಂದರೆ ನಾವು ಪರಿಶುದ್ಧತೆ ಇಲ್ಲದೆ ದೇವರೊಟ್ಟಿಗೆ ನಾವು ನಡೆಯಲಿಕ್ಕೆ ಆಗಲ್ಲ, ಆ ಕರ್ತನ ಸಂಬಂಧದಲ್ಲಿ ಇರಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಪ್ರಿಯ ನನ್ನ ಸಹೋದರಿಯೇ, ನೀನು ಇದುವರೆಗೆ ಗೊತ್ತಿಲ್ಲದೆ ಪಾಪ ಮಾಡಿರ್ಬೋದು. ಆದರೆ ದೇವರ ವಾಕ್ಯ ಹೇಳುತ್ತದೆ, ದೋಷಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ದೇವರ ಕರುಣೆ ದೊರೆಯುವುದು, ಅವನು ಶುಭ ಹೊಂದುವನು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ, ನಮಗೆ ದೇವರು ಕರೆ ಕೊಟ್ಟಿರುವುದರಲ್ಲಿ ಮುಖ್ಯವಾದ ಒಂದು ಕರೆ ಶುದ್ಧರಾಗುವುದಕ್ಕೆ ಕರೆದಿದ್ದಾನೆ ಎಂಬುದಾಗಿ. ಆದ್ದರಿಂದ ನಾವು ನೋಡ್ತೇವೆ, ಯೋಹಾನನ ಬರೆದ 1 ಯೋಹಾನನ ಪತ್ರಿಕೆ ಅದರ 2ನೇ ಅಧ್ಯಾಯ 6ನೇ ವಚನ ನಮಗೆ ದೇವರ ವಾಕ್ಯ ಹೇಳ್ತದೆ. ನಾವು ಓದಿಕೊಳ್ಳೋಣ. ಆತನಲ್ಲಿ ನೆಲೆಗೊಂಡಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. ನೋಡಿ, ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಮಾಡಿದ್ರೆ, ಕ್ರಿಸ್ತನು ಹೇಗೆ ಲೋಕದಲ್ಲಿ ನಾವು ಜೀವಿಸಿ ನೋಡಿ, ಆತನ ಹೆಜ್ಜೆ ಜಾಡಿನಲ್ಲಿ ಜೀವಿಸುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಯೇಸು ಯಾವ ರೀತಿಯಾಗಿ ಜೀವಿಸಿದರು, ಮಾದರಿಯ ಜೀವಿತವನ್ನು ಜೀವಿಸಿದರು. ಅವರು ಹೇಳಲಿಲ್ಲ, ಆದರೆ ಜೀವಿತವನ್ನು ಜೀವಿಸಿ ಅವರೇನು ಮಾಡಿದರು, ತೋರಿಸಿ ಹೋದರು, ನಮಗೆ ಮಾದರಿಯನ್ನು ತೋರಿಸಿ ಹೋದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಕ್ರಿಸ್ತನು ನಡೆದಂತೆಯೇ ಕ್ರಿಸ್ತನು ಶುದ್ಧವಾಗಿರುವಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ನೋಡ್ತೇವೆ 1 ಪೇತ್ರನ ಪತ್ರಿಕೆ 1ನೇ ಅಧ್ಯಾಯದ 15-16ನೇ ವಚನದ ಅಲ್ಲಿಯೂ ಕೂಡ ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಏನೆಂಬುದಾಗಿ ನಾವು ಓದಿಕೊಳ್ಳೋಣ. ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದದೇ ಅಲ್ಲ. ನೋಡ್ರಿ, ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧವಾಗಿರಬೇಕೆಂಬುದಾಗಿ ಬರೆದಿದೆಯಲ್ಲ, ಶಾಸ್ತ್ರದಲ್ಲಿ ತಿಳಿಸಲ್ಪಟ್ಟಿದೆಯಲ್ಲ. ನೋಡ್ರಿ, ನೀವು ವಿಧೇಯರಿಗೆ ತಕ್ಕಂತೆ ಎಲ್ಲ ನಡವಳಿಕೆಯಲ್ಲಿ ಏನಾಗಿರಬೇಕು, ಪರಿಶುದ್ಧವಾಗಿ ನಡೆಯಬೇಕು, ಪರಿಶುದ್ಧತೆಯಿಂದ ಜೀವಿಸಬೇಕು. ಎಲ್ಲ ನಡವಳಿಕೆಯಲ್ಲಿಯೂ ನಾವು ನೋಟದಲ್ಲಿ, ಮಾತಿನಲ್ಲಿ, ಕ್ರಿಯೆಗಳಲ್ಲಿ, ನಮ್ಮ ಆಲೋಚನೆಗಳಲ್ಲಿ ನಾವು ಪರಿಶುದ್ಧವಾಗಿ ನಡೆಯಬೇಕು ಪ್ರಿಯರೇ. ಒಂದು ವೇಳೆ ನಾವು ಆಲೋಚನೆ ಕೂಡ ಕೆಟ್ಟದ್ದಾಗಿ ಮಾಡಿದರೆ ನಮ್ಮ ಹೃದಯದ ಆಲೋಚನೆಗಳನ್ನು ನೋಡಿ ದೇವರು ಬೇಸರ ನೊಂದುಕೊಳ್ಳುತ್ತಾನೆ ಎಂಬುದಾಗಿ ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡ್ತೇವೆ. ದೇವರ ನಾಮಕ್ಕೆ ಅಂದರೆ ನಾವು ಶರೀರ ಪ್ರಾಣಾತ್ಮದಲ್ಲಿ ನಾವು ಪರಿಶುದ್ಧರಾಗಿ ಜೀವಿಸಬೇಕು ಎಂಬುದಾಗಿ ಕರ್ತನು ನಾವು ಹೇಳೋದನ್ನು ನೋಡ್ತೇವೆ. ತೆಸ್ಲೋನಿಕ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಹೇಳ್ತಾರೆ, ನೀವು ಶರೀರ ಪ್ರಾಣಾತ್ಮದಲ್ಲಿ ನೀವು ಯಾವ ದೋಷವಿಲ್ಲದವರಾಗಿ ಕಾಣಿಸಲ್ಪಡಲಿ ಎಂಬುದಾಗಿ. ನಾವು ಪ್ರತಿನಿತ್ಯ, ಯಾಕಂದರೆ ಕರ್ತನು ಬರುವಂಥ ಒಂದು ಗಳಿಗೆ ನಮಗೆ ಯಾರಿಗೂ ಗೊತ್ತಿಲ್ಲ, ಅಥವಾ ನಾವು ಈ ಲೋಕವನ್ನು ಬಿಡುವಂಥ ಗಳಿಗೆ ಯಾರಿಗೂ ಗೊತ್ತಿಲ್ಲ. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ನಾವು ಗಮನಿಸಬೇಕಾದಂಥ ಒಂದು ಅಂಶ, ನಾವು ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳುವ 1 ಯೋಹಾನನ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನ ಈ ರೀತಿಯಾಗಿ ಹೇಳ್ತದೆ, ಯಾಕೆಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು,
ಆತನ ಮೇಲೆ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಕ್ರಿಸ್ತನು ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧ ಮಾಡಿಕೊಳ್ತಾನೆ. ಯಾರು ಯೇಸುವಿನ ಶಿಷ್ಯನಾಗಿದ್ದಾನೋ, ಯಾರು ಆ ಯೇಸುವಿನ ಹಿಂಬಾಲಿಸಲಿಕ್ಕೆ ಇದು ಮಾಡ್ತಾರೋ, ಮನಸ್ಸು ಮಾಡ್ತಾರೋ, ಅವರು ಕ್ರಿಸ್ತನು ಶುದ್ಧವಾಗಿರುವಂತೆ ತನ್ನನ್ನು ಶುದ್ಧ ಮಾಡಿಕೊಳ್ತಾನೆ. ಈ ಒಂದು ಕರೆ ನಮಗೆ ನಾವೊಂದು ದೃಢಪಡಿಸಿಕೊಳ್ಳುವಾಗ, ಇದನ್ನು ತಿಳಿದುಕೊಳ್ಳುತ್ತಾ ನಾವು ಪ್ರಯಾಸಪಟ್ಟು ನಾವು ಜೀವಿಸುವಾಗ ಪ್ರಿಯರೇ, ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಪ್ರಿಯರೇ, ಇವತ್ತು ಅನೇಕ ಕಡೆಗಳಲ್ಲಿ ನಾವು ನೋಡ್ತೇವೆ, ಪ್ರೈಸ್ಗಾಡ್, ದೇವರು ನಮ್ಮನ್ನು ಒಂದೇ ಸಾರಿ ಶುದ್ಧ ಮಾಡಿಬಿಟ್ಟಿದ್ದಾನೆ, ಪರಿಶುದ್ಧರನ್ನಾಗಿ ಮಾಡಿಬಿಟ್ಟಿದ್ದಾನೆ. ಇವತ್ತು ನಾವು ಹೇಗೆ ಬೇಕಾದರೂ ನಾವು ಜೀವನ ಮಾಡ್ಬೋದು, ನಿತ್ಯ ಜೀವಕ್ಕೆ ಹೋಗ್ಬೋದು, ತೊಂದರೆ ಇಲ್ಲ ಎಂಬುವಂಥ ದುರ್ಬೋಧನೆಗಳನ್ನು ನಾವು ಇವತ್ತು ಅಂತ್ಯ ದಿನಮಾನಗಳಲ್ಲಿ ನಾವು ಕೇಳ್ತಾ ಇದ್ದೇವೆ. ಆದ್ದರಿಂದ ದೇವರ ವಚನ ನಮಗೆ ಹೇಳ್ತದೆ, ನೀವು ಪರಿಶುದ್ಧನು ಇನ್ನೂ ಪರಿಶುದ್ಧನಾಗಿ ಜೀವನ ಮಾಡಲಿ. ನೀವು ಪರಿಶುದ್ಧತೆಯಿಂದ ಇರುವುದಕ್ಕೆ ನೀವೇನು ಮಾಡಿರಿ, ಪ್ರಯತ್ನ ಮಾಡಿರಿ. ಕ್ರಿಸ್ತನು ತಾನು ಹೇಗೆ ಶುದ್ಧನಾಗಿದ್ದಾನೋ ಹಾಗೆ ಆತನನ್ನು ಅನುಸರಿಸುವನು ತನ್ನನ್ನು ಶುದ್ಧ ಮಾಡಿಕೊಳ್ತಾನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ. ಪ್ರಿಯರೇ, ಕ್ರಿಸ್ತನು ನಡೆದಂತೆಯೇ ಆತನಲ್ಲಿರುವ ಪ್ರತಿಯೊಬ್ಬನು ಆ ಕ್ರಿಸ್ತನು ನಡೆದಂತೆ ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ ಎಂಬುದಾಗಿ ನಾವು ವಚನದಲ್ಲಿ ನೋಡಿದ್ದೇವೆ. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ನಮ್ಮ ಕರೆ, ನಾವು ಇದನ್ನು ತಿಳಿದುಕೊಳ್ಳುವುದಕ್ಕೆ, ಇದನ್ನು ಅನುಸರಿಸಿ ನಾವು ಪ್ರಯಾಸ ಪಡುವುದಾದರೆ ನಾವು ಎಂದಿಗೂ ಎಡುವುದಿಲ್ಲ ಎಂಬುದಾಗಿ ನೋಡ್ತೇವೆ. ಪ್ರಿಯ ನನ್ನ ಸಹೋದರಿ, ನಾವು ಕರೆದಿದ್ದನ್ನು ಆ ಪ್ರಯಾಸ ಪಡುವಾಗ, ತಿಳಿದುಕೊಳ್ಳುವುದಕ್ಕೆ ಪ್ರಯಾಸ ಪಡುವಾಗ, ಇದನ್ನು ತಿಳಿದುಕೊಂಡು ನಾವು ಜೀವಿಸುವುದಕ್ಕೆ ಪ್ರಯಾಸ ಪಡುವಾಗ ನಮ್ಮ ಜೀವಿತದಲ್ಲಿ ನಾವು ಎಂದಿಗೂ ಎಡುವುದಿಲ್ಲ ಎಂಬುದಾಗಿ ದೇವರ ವಾಗ್ದಾನ, ಕರ್ತನ ವಾಗ್ದಾನವಾಗಿದೆ. ಆದ್ದರಿಂದ ದೇವರು ಈ ವಾಕ್ಯಗಳ ಮೂಲಕ ನಿಮ್ಮನ್ನು ಬಲಪಡಿಸಲಿ. ಇದು ಭಾಗ 1. ಮತ್ತೆ ದೇವರು ಕರೆದಿರುವಂಥ 2ನೇ ಸಂಗತಿಯನ್ನು ನಾನು 2ನೇ ಭಾಗವನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಸಾರುವವನಾಗಿದ್ದೇನೆ, ಹಂಚಿಕೊಳ್ಳುವವನಾಗಿದ್ದೇನೆ. ನೀವು ದಯಮಾಡಿ ವೀಕ್ಷಿಸಬೇಕು. ಈ ಸಂದೇಶ ಇವತ್ತು ಅಂತ್ಯ ದಿನಮಾನಗಳಲ್ಲಿ ನಾನು ನೆನೆಸ್ತೇನೆ, ತುಂಬ ನನ್ನನ್ನು ಸೇರಿಸಿಕೊಂಡು ಪ್ರತಿಯೊಬ್ಬರಿಗೆ ಅವಶ್ಯಕವಾಗಿರುವಂಥದ್ದು. ಆದ್ದರಿಂದ ನೀವು ಇತರರಿಗೆ ಶೇರ್ ಮಾಡಿರಿ. ಆ ದೇವರ ಕೃಪೆಗೆ, ಆಶೀರ್ವಾದಕ್ಕೆ ಪಾತ್ರರಾಗ್ರಿ ಎಂಬುದಾಗಿ ನಾನು ಕೇಳಿಕೊಳ್ಳುವವನಾಗಿದ್ದೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ಹೌದು ಕರ್ತನೆ, ನಾನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ಪರಿಶುದ್ಧರಾಗಿರಬೇಕು ಎಂಬುದು ಕರೆ ಕೊಟ್ಟಂಥ ದೇವರೇ, ಯೇಸುವೆ, ನೀವು ಹೇಳಿದಿರಿ, ಪರಿಶುದ್ಧನು ಇನ್ನೂ ಪರಿಶುದ್ಧನಾಗಲಿ, ನೀತಿವಂತನು ಇನ್ನೂ ನೀತಿವಂತನಾಗಲಿ. ನೀವು ಕರೆ ಕೊಟ್ಟಿದ್ದೀರಿ ಸ್ವಾಮಿ, ನಮ್ಮನ್ನು ಆಧರಿಸಿದಿರಿ, ಬಲಪಡಿಸಿದಿರಿ ದೇವರೇ. ಸ್ತೋತ್ರ ಸ್ವಾಮಿ. ಈ ವೇಳೆಯಲ್ಲಿ ಕರ್ತನೆ ಸ್ತೋತ್ರ. ಈ ವಾಕ್ಯಗಳ ಮೂಲಕ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ, ಬಲಪಡಿಸಿರಿ, ನಡೆಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.